ರತ್ನ ಸರ್ ಎಂ ವೀರವರ 165ನೇ ಜನ್ಮದಿನಾಚರಣೆ. ಸಮಾಧಿಯ ದರ್ಶನ ಪಡೆದ ಇಂಜಿನಿಯರ್ಗಳು, ಪುಷ್ಪ ನಮನ ಸಲ್ಲಿಸಿ ಸ್ಮರಿಸಿದ ವಿದ್ಯಾರ್ಥಿಗಳು. ಭಾರತದ ಸಂವಿಧಾನವನ್ನು ಪ್ರಪಂಚವೇ ಮೆಚ್ಚಿದೆ. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ, ಸಚಿವ ಎಂಸಿ ಸುಧಾಕರ್. ಭೀಕರ ಕಾರು ಅಪಘಾತ. ಗಣೇಶೋತ್ಸವಕ್ಕೆ ತೆರಳಿದ್ದವರು ಮಚಣಕ್ಕೆ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಕ್ರಂದನ. ವಿದ್ಯಾರ್ಥಿಗಳು ಅಂಕಗಳಿಗೆ ಮಾತ್ರ ಸೀಮಿತವಾಗದಿರಿ. ಜೀವನದಲ್ಲಿ ಕಷ್ಟ ಅಂದ್ರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಕರೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ 165ನೇ ಜನ್ಮದಿನದ ಸಂಭ್ರಮ. ಅವರ ಜನ್ಮದಿನಾಚರಣೆಯನ್ನು ಇಂಜಿನಿಯರ್ಸ್ ಡೇ ಅಂತಲೇ ಆಚರಿಸಲಾಗುತ್ತದೆ. ಅವರ ಹುಟ್ಟೂರಿನಲ್ಲಿನ ಸಮಾಧಿಯನ್ನು ಹಲವಾರು ಇಂಜಿನಿಯರ್ಗಳು, ಕಾಲೇಜುಗಳ ವಿದ್ಯಾರ್ಥಿಗಳು ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡೆದರು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಚಿಕ್ಕಬಳ್ಳಾಪುರಕ್ಕೆ ಹೆಸರು ಮತ್ತು ಕೀರ್ತಿಯನ್ನ ತಂದ ಬೆಲೆ ಕಟ್ಟಲಾಗದ ಮಾಣಿಕ್ಯ ಅಂತಾನೆ ಹೇಳಬಹುದು. ಸೆಪ್ಟೆಂಬರ್ 15ರಂದು ಅವರ ಜನ್ಮದಿನವನ್ನು ಇಂಜಿನಿಯರ್ಸ್ ಡೇ ಎಂದು ಆಚರಿಸಲಾಗುತ್ತಿದೆ. ಇಂದಿಗೂ ಸಹ ಮುದ್ದೇನಹಳ್ಳಿಯ ಅವರ ನಿವಾಸ, ಸಮಾಧಿ ಮತ್ತು ವಸ್ತು ಸಂಗ್ರಹಾಲಯಕ್ಕೆ ರಾಜ್ಯದ ವಿವಿಧ ಭಾಗಗಳ ಗಣ್ಯರು, ವಿದ್ಯಾರ್ಥಿಗಳು ನಿತ್ಯ ಭೇಟಿ ನೀಡುತ್ತಾರೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳವೂ ಸಹ ಆಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವಸ್ತು ಸಂಗ್ರಹಾಲಯ ಸಮಾಧಿಯನ್ನು ನಿರ್ವಹಿಸುತ್ತಿದೆ. ವಸ್ತು ಸಂಗ್ರಹಾಲಯಕ್ಕೆ ದಿನದಿಂದ ದಿನಕ್ಕೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚುತ್ತಿದೆ. ಹಿನ್ನೆಲೆಯಲ್ಲಿ ಕಿರಿದಾಗಿರುವ ವಸ್ತು ಸಂಗ್ರಹಾಲಯವನ್ನು ದೊಡ್ಡ ಮಟ್ಟದಲ್ಲಿ ನಿರ್ಮಿಸಲು ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಮುಂದಾಗಿದೆ. ಈ ಸಂಬಂಧ ಈಗಾಗಲೇ ಕೆಲಸಗಳು ಸಹ ಆರಂಭವಾಗಿದೆ. ಇನ್ನು ಸರ್ ಎಂ ವೀರವರ 165ನೇ ಜನ್ಮದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧ ಇಂಜಿನಿಯರಿಂಗ್ ಕಾಲೇಜುಗಳ ವಿದ್ಯಾರ್ಥಿಗಳು, ಪ್ರಾಂಶುಪಾಲರು, ಇಂಜಿನಿಯರ್ಗಳು ಅವರ ಸಮಾಧಿ ಬಳಿ ಬಂದು ಸ್ಮರಿಸಿ ಆಶೀರ್ವಾದ ಪಡೆದರು. ಸರ್ ಎಂ ವಿಶ್ವೇಶ್ವರಯ್ಯರವರ 164ನೇ ಜನ್ಮ ದಿನಾಚರಣೆ ಆಗಿರುತ್ತೆ. ಅದರ ಪ್ರಯುಕ್ತ ನಮ್ಮ ಒಂದು ಸರ್ ಎಂ ವಿ ವಿಶ್ವೇಶ್ವರಯ್ಯ ತರಬೇತಿ ಸಂಸ್ಥೆಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ಇಲ್ಲಿ ಒಂದು ವಿಶ್ವೇಶ್ವರಯ್ಯವರ ಸಮಾಧಿಗೆ ಪೂಜೆ ಮಾಡಿಕೊಂಡು ಮತ್ತು ಇಲ್ಲಿ ಏನು ವಿಶೇಷತೆ ಇದೆ, ಅವರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಒಂದು ಸವಿವರವಾಗಿ ನಾವು ವಿವರಿಸಿ ಮಕ್ಕಳಿಗೆ ಹೇಳಿ ನಾವು ಕಳಿಸ್ಕೊಡ್ತಾಯಿದ್ವಿ. ಯುವಕರಿಗೆ ಏನು ಹೇಳಬೇಕು ಅಂದರೆ ಅವರ ಒಂದು ಕಾರ್ಯವೈಖರಿ ಹೆಂಗಿತ್ತು, ಅವರ ಶಿಸ್ತಿನ ಸಿಪಾಯಿಗಳಾಗಿದ್ದರು, ಮತ್ತು ಯಾವ ಥರ ಒಂದು ಅವರ ಮೌಲ್ಯಗಳು ಮತ್ತು ಅವ್ರ ಮೌಲ್ಯಗಳು ಹೆಂಗೆ ಬದುಕಿದ್ರು ಜೀವನದಲ್ಲಿ ಯಾವ ಥರ ಅನ್ನೋ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ನಾವು. ನಮಸ್ಕಾರ, ನಾನು ಡಾಕ್ಟರ್ ಗೋಪಾಲ್ ಕೃಷ್ಣ ಅಂತೇಳಿ ಡೈರೆಕ್ಟರ್ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಿಗೆ. ಇವತ್ತು ನಾವಿಲ್ಲಿ ವಿಶ್ವೇಶ್ವರಯ್ಯನವರ ಸಮಾಧಿ ಹತ್ರ ಬಂದಿದ್ದೀವಿ. ಇಲ್ಲಿ ಸೆಪ್ಟೆಂಬರ್ 15, 1860ನೇ ಇಸ್ವಿನಲ್ಲಿ ಅವರು ಹುಟ್ಟಿದ್ದು. 165 ವರ್ಷ ಆಯಿತು ಇಲ್ಲಿಗೆ. ಅವರೊಬ್ಬ ಇಂಜಿನಿಯರ್ ಮಾತ್ರ ಅಲ್ಲ, ಸ್ಟೇಟ್ಸ್ಮನ್ನು. ಇಂಜಿನಿಯರಲ್ಲೂ ಅಷ್ಟೇ, ಅವರು ಸಿವಿಲ್ ಇಂಜಿನಿಯರಿಂಗ್ ಅಂಥೇಳಿ ಮಾತ್ರ ಅವರೇನು ಮಾಡಲಿಲ್ಲ ಕೆಲಸನ. KRS ಡ್ಯಾಮನ್ನು ಕಟ್ಟಿದ್ರು, ಹಾಗೇ ಮೈಸೂರು ಬ್ಯಾಂಕನ್ನು ಓಪನ್ ಮಾಡಿದ್ರು, ಮೈಸೂರು ವಿಶ್ವವಿದ್ಯಾಲಯ ಓಪನ್ ಮಾಡಿದ್ರು. ಎಜುಕೇಷನ್ ಸೆಕ್ಟ್ರಲ್ಲಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿನ ಭದ್ರಾವತಿನಲ್ಲಿ ಮಾಡಿದ್ರು, ಮೆಕ್ಯಾನಿಕಲ್ ಇಂಜಿನಿಯರ್ ಥರ. ಎಲ್ಲ ರೀತಿಯಲ್ಲೂ ಅವರು ತುಂಬ ಒಳ್ಳೆಯ ಒಂದು ವ್ಯಕ್ತಿತ್ವ ಅವರದ್ದು. ಬಡತನದಿಂದ ಮೇಲೆ ಬಂದು ಅವರು ಯಾವ ರೀತಿ ಸಾಧನೆ ಮಾಡ್ಬೋದು ಅಂಥೇಳಿ ತೋರಿಸ್ಕೊಟ್ಟಂಥ ವ್ಯಕ್ತಿ. ಅವರು ನಮ್ಮ ಸಮಾಜಕ್ಕೆ ಮಾದರಿ. ಅವರಂಥವ್ರು ಇರೋದು ಭಾಳ ಅಪರೂಪ. ಅಂಥವರ ಕೆಲವಾರು ನಾವು ಸಂಗತಿಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸರ್ ಎಂ ವೀರವರ ಸಮಾಧಿ ಸುತ್ತಲೂ ಅವರ ಸ್ಮರಣಾರ್ಥವಾಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ರೂಮನ್ನು ಸ್ಥಾಪಿಸಲು ಉದ್ದೇಶಿಸಿರುವುದಾಗಿ ರಾಜ್ಯದ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸಂಜೀವ್ ಪ್ರಸಾದ್ ಬಳ್ಳಾರಿ, ಈ ದಿನ ನಾವು ಸರ್ ಎಂ ವಿ ಅವರ ಸಮಾಧಿಯ ದರ್ಶನವನ್ನು ಮಾಡಿಕೊಳ್ಳಕ್ಕೆ ಬಂದಿದ್ದೇವೆ. ಈ ಮಹಾನ್ ವ್ಯಕ್ತಿಯ ನಮ್ಮ ಈ ಚೇತನ, ಇಡೀ ದೇಶದ ಚೇತನ ಎಂ ವಿ ಅವರು. ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯದ ಪ್ರೊಫೆಷನಲ್ ಸರ್ವಿಸ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನ ದೊಡ್ಡ ಮಟ್ಟದ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೋಸ್ಕರ ನಾವು ಬಳ್ಳಾರಿಯಿಂದ 10 ಜನ ಇದನ್ನು ಭಾಗವಹಿಸಲು ಇಲ್ಲಿ ಬಂದಿದ್ದೇವೆ. ಶ್ರೀ ಎಂ ವಿ ಅವರು ಜಗತ್ಪ್ರಸಿದ್ಧರು ತಮ್ಮ ಎಂಜಿನಿಯರ್ನ ಕೌಶಲ್ಯದಿಂದ. ಇವರ ಕೌಶಲ್ಯದ ಪ್ರಭಾವ ಎಷ್ಟಿತ್ತೆಂದರೆ ಎಂ ವಿ ಅವರು ಅವರ ಹುಟ್ಟುಹಬ್ಬ ಲಾಲ್ಬಾಗಲ್ಲಿ ಆಚರಿಸಲಾಯಿತು. ಲಾಲ್ಬಾಗಲ್ಲಿ ಆಚರಿಸೋಕ್ಕೆ
ಯಾರು ಬಂದಿದ್ದರು? ರಾಷ್ಟ್ರದ ಪ್ರಧಾನಿ ನೆಹರು ಅವರು ಬಂದು ಅವರ ಹುಟ್ಟುಹಬ್ಬದ ಕೇಕನ್ನು ಕಟ್ ಮಾಡಿದರು. ಅಂಥ ಮಹಾನ್ ವ್ಯಕ್ತಿ ವಿಶ್ವೇಶ್ವರಯ್ಯನವರು. ಈ ದಿನದ ಸಕ್ಕರೆ, ಹಾಲು, ಅಕ್ಕಿ ಊಟ ಮಾಡ್ತಿದ್ರೆ ಈ ಭಾಗದ ಜನರು ವಿಶ್ವೇಶ್ವರಯ್ಯನವರ ಆಣೆಕಟ್ಟಿನ ಕೊಡುಗೆ. ವಿಶ್ವೇಶ್ವರಯ್ಯನ ಶಿಸ್ತಿನ ಸಿಪಾಯಿಗಳು, ಅಗಾಧ ಬುದ್ಧಿ, ಅವರ ಇಡೀ ಜಗತ್ತೇ ಬೆರಗುಗೊಳಿಸುವ ಅವರ ಕೌಶಲ್ಯತೆ ಎಂದಿಗೂ ಸಹ ಮಾದರಿ. ಇಂಥದ್ದೊಂದು ಅದ್ಭುತ ವ್ಯಕ್ತಿಯ, ಮಹಾನ್ ವ್ಯಕ್ತಿಯ ಒಂದು ಸಮಾಧಿಗೆ ನಾವೆಲ್ಲರೂ ಬಂದು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ನಮ್ಮ ಭಾಗ್ಯ. ಅವರ ಈ ಕಾರ್ಯಕ್ರಮದ ದಕ್ಷತೆಯನ್ನು ನಮ್ಮ ರಾಜ್ಯದ ಸಿವಿಲ್ ಇಂಜಿನಿಯರಿಂಗ್ ಅಸೋಸಿಯೇಷನ್ ಈ ಸಮಾಧಿ ಸುತ್ತಲೂ ಸಹ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ರೂಮನ್ನು ಮಾಡಿ ಅವರ ಮ್ಯೂಸಿಯಮನ್ನು ಮತ್ತಷ್ಟು ಎತ್ತರಕ್ಕೆ ಜಗತ್ತಿನಾದ್ಯಂತ ಪಸರಿಸಬೇಕೆಂದು ನಮ್ಮ ಅಸೋಸಿಯೇಷನ್ ಈಗ ನಿರ್ಧಾರ ಮಾಡಲಾಗಿದೆ. ಇದರಂತೆ ಮುಂದಿನ ವರ್ಷಗಳಲ್ಲಿ ಇಲ್ಲಿಯ ಎಲ್ಲ ವಾತಾವರಣವು ಬದಲಾಗಿ ಜಗತ್ತಿನ ಕಾನ್ಫರೆನ್ಸ್ ಮಾಡುವಷ್ಟು ಇಲ್ಲಿ ಬೆಳವಣಿಗೆಯನ್ನು ಮಾಡಬೇಕೆಂದು ನಾವೆಲ್ಲ ಆಶಿಸಿದ್ದೇವೆ. ಥ್ಯಾಂಕ್ ಯು. ಒಟ್ನಲ್ಲಿ ಸರ್ ಎಂ ವಿ ರವರ ಶಿಸ್ತು, ಸಂಯಮ ಹಾಗೂ ಆದರ್ಶಗಳನ್ನು ಇಂದಿನ ಯುವ ಇಂಜಿನಿಯರ್ಗಳು ಮೈಗೂಡಿಸಿಕೊಳ್ಳಬೇಕು. ಆಗ ದೇಶ ಮತ್ತಷ್ಟು ಉನ್ನತ ಶಿಖರಕ್ಕೆ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬುದೇ ನಮ್ಮ ಆಶಯ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನ ಇಂದು ಪ್ರಪಂಚವೇ ಮೆಚ್ಚುಗೆ ವ್ಯಕ್ತಪಡಿಸುವಂತೆ ಮಾಡಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ತಿಳಿಸಿದರು. ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಹಾಗೂ ವೈಶ್ವಿಕ ಮೌಲ್ಯದ ರೀತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸುವ ಸಲುವಾಗಿ ಚಿಕ್ಕಬಳ್ಳಾಪುರದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನನ್ನ ಮತ ನನ್ನ ಹಕ್ಕು ಶೀರ್ಷಿಕೆಯೊಂದಿಗೆ ಹಮ್ಮಿಕೊಂಡಿದ್ದ ಪ್ರಜಾಪ್ರಭುತ್ವ ದಿನಾಚರಣೆ ಹಾಗೂ ಸೈಕಲ್ ರ್ಯಾಲಿಯನ್ನು ಸಂಸದ ಸುಧಾಕರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ಅಖಂಡ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾಜದ ಪಾಲು ಸಿಗಬೇಕು. ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನ ಅವಕಾಶ, ಹಕ್ಕುಗಳು, ನ್ಯಾಯ, ಸಮಾನತೆ ದೊರೆಯಬೇಕೆಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮುಂದುವರಿಯಲೇಬೇಕು. ಇಲ್ಲವಾದಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ತಾರತಮ್ಯ, ಮೇಲು ಕೀಳುಗಳು ಹೆಚ್ಚಾಗಿ ದೇಶ ಅಭಿವೃದ್ಧಿಯಲ್ಲಿ ಹಿಂದೆ ಸರಿಯುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ 18 ವರ್ಷ ಮೇಲ್ಪಟ್ಟ ಎಲ್ಲ ಸಾರ್ವಜನಿಕನ ಹಕ್ಕು. ದೇಶದ ಅಭಿವೃದ್ಧಿಗೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಸಂವಿಧಾನಿಕ ಕರ್ತವ್ಯ ಕೂಡ. ನಾವೆಲ್ಲರೂ ಮರೆಯದೆ ನಮ್ಮ ಮತ ಚಲಾಯಿಸಬೇಕು. ನಮ್ಮ ಒಂದು ಮತ ಸದೃಢ ಭಾರತ ನಿರ್ಮಾಣಕ್ಕೆ ಆಧಾರ. ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭಯವಾಗಿ ಪಾರದರ್ಶಕವಾಗಿ ಮತ ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ದೇಶವನ್ನು ಭ್ರಷ್ಟ ಮುಕ್ತ ಸಮಾಜ ನಿರ್ಮಿಸಲು ಉತ್ತಮ ಜನಪ್ರತಿನಿಧಿಗಳನ್ನು ಚುನಾಯಿಸುವ ನಿಟ್ಟಿನಲ್ಲಿ ನಮ್ಮ ಅಮೂಲ್ಯ ಮತವನ್ನು ಚಲಾಯಿಸಬೇಕು ಎಂದು ಕರೆ ನೀಡಿದರು. ಇವತ್ತು ನಮ್ಮ ಹಕ್ಕು ಅಂತಕ್ಕಂಥ ವೇದಘೋಷ ಅವರು ಏನು ಅವತ್ತು ಘೋಷವಾಕ್ಯ ಮಾಡಿದ್ರು, ಆ ಘೋಷವಾಕ್ಯ ಬಹುಶಃ ಎಲ್ಲೋ ಒಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವೇನೋ ಅಂತಕ್ಕಂಥದ್ದು. ಮತದಾನ ಸ್ವಂತ ಇಚ್ಛೆಯಿಂದ ಮತ ಚಲಾಯಿಸ್ತಕ್ಕಂಥದ್ದಕ್ಕೆ ಇವತ್ತೆಲ್ಲೋ ಒಂದು ಕಡೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬಹುಶಃ ಆ ಉದ್ದೇಶ ಅಂಬೇಡ್ಕರ್ ಅವರೇನು ಇಟ್ಕೊಂಡಿದ್ರು, ಕಟ್ಟ ಕಡೆಯ ವ್ಯಕ್ತಿಗೆ ಮತದಾನದ ಹಕ್ಕು ಕೊಡಬೇಕು, ಅವರ ನಾಯಕನನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಅವ್ರ ಕೈಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ತಪ್ಪು ದಾರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನೋಡಿದಾಗ ಭಾಳ ನೋವಾಗುತ್ತೆ. ಇವತ್ತು ಭಾಳಷ್ಟು ಆಸೆ ಆಮಿಷಗಳಿಗೆ ಬಲಿಯಾಗ್ತಾ ಇದ್ದಾರೆ, ಸುಳ್ಳು ಭರವಸೆಗಳಿಗೆ ಬಲಿಯಾಗ್ತಾ ಇದ್ದಾರೆ, ಅಪಪ್ರಚಾರಕ್ಕೆ ಜನ ಬಲಿಯಾಗ್ತಾ ಇದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದನ್ನು ಗ್ರಹಿಸೋಕ್ಕಾಗದಿರೋ ಪರಿಸ್ಥಿತಿ ಇವತ್ತು ಆಸೆ ಆಮಿಷಗಳಿಗೆ ಹೆಚ್ಚು ಒತ್ತು ಅಥವಾ ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಎಲ್ಲೋ ಒಂದು ಕಡೆ ನಾವು ಯಾವ ಉದ್ದೇಶಕ್ಕೆ ಈ ದೇಶ ಸ್ವಾತಂತ್ರ್ಯ ಪಡೀತು ಅಂತಕ್ಕಂಥದ್ದನ್ನು ನೆನೆಸ್ಕೋಬೇಕಾಗುತ್ತೆ. ಆದರೆ ನಾವು ನಡೀತಾ ಇರ್ತಕ್ಕಂಥ ದಾರಿ ಇವತ್ತು ಈ ದೇಶನ ಅಭಿವೃದ್ಧಿ ಪಥದ ಹತ್ರ ಕೊಂಡೊಯ್ತಕ್ಕಂಥ ಒಂದು ಯಾವುದೇ ಒಂದು ಪ್ರಯತ್ನಗಳು ನಮ್ಮ ಮುಂದೆ ಕಾಣ್ತಾ ಇದೆ.
ಯಾಕಂದರೆ ಯಾವತ್ತೂ ಚುನಾವಣೆ ವ್ಯವಸ್ಥೆ ಕೆಟ್ಟೋಗುತ್ತೆ, ಆಗ ಚುನಾಯಿತ ಪ್ರತಿನಿಧಿಗಳಲ್ಲಿ ಆ ಜವಾಬ್ದಾರಿ ಕೂಡ ಭಾಳಷ್ಟು ಕಮ್ಮಿ ಆಗುತ್ತೆ. ಕೇವಲ ಚುನಾವಣೆ ಗೆಲ್ತಕ್ಕಂಥದ್ದು ಮತ್ತು ಇನ್ನು ಬೇರೆ ಬೇರೆ ಕಾರಣಗಳ ಮೇಲೆ ಹೆಚ್ಚು ವಸ್ತು ಇರ್ತದೆ. ಅದರಿಂದ ಇದು ಬದಲಾಗಬೇಕು. ಇವತ್ತು ನಮ್ಮ ದೇಶ ಇನ್ನು ಭಾಳಷ್ಟು ಪ್ರಗತಿ ಪಥದಲ್ಲಿ ಸಾಗಬೇಕಾದ್ರೆ, ಜಾತಿ ವ್ಯವಸ್ಥೆ ನಿರ್ನಾಮ ಆಗಬೇಕಾದ್ರೆ, ನಿರ್ಮೂಲನೆ ಆಗಬೇಕಾದ್ರೆ ಮತ್ತು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮತ್ತು ಉತ್ತಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ರೆ ಬಹುಶಃ ಮತದಾರರು ಇವತ್ತು ಎಚ್ಚೆತ್ಕೋಬೇಕಲ್ಲ, ನಾಯಕರು ಎಚ್ಚೆತ್ಕೊಳ್ಳೋದಕ್ಕೆಲ್ಲ ಕಾರಣ ಇದೆ. ಯಾಕಂದರೆ ಒಬ್ಬರು ಎಚ್ಚೆತ್ಕೊಂಡ್ರೆ ಮತ್ತೊಬ್ಬರು ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸ ಆಗ್ತದೆ. ಅದರಿಂದ ಮತದಾರರೇ ಇವತ್ತು ಎಚ್ಚೆತ್ಕೊಂಡು ಆ ರೀತಿ ತಪ್ಪುದಾರಿಗೆ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಒಂದು ಚುನಾವಣೆ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಅವ್ರಿಗೆ ಸರಿಯಾದ ರೀತಿ ಒಂದು ಬುದ್ಧಿ ಕಳಿಸ್ತಕ್ಕಂಥ ಕೆಲಸ ಆದಾಗ ಮಾತ್ರ ಸಮಾಜ ಬದಲಾವಣೆ ಆಗಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲವಳ್ಳಿ ರಮೇಶ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಸಿಇಒ ವೈ ನವೀನ್ ಭಟ್, ಎಸ್ಪಿ ಕುಶಲ್ ಚೌಕ್ಸೆ, ಎಡಿಸಿ ಎನ್ ಭಾಸ್ಕರ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ತೇಜನಂದ ರೆಡ್ಡಿ ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಮತ್ತು ನೂರಾರು ಸೈಕಲ್ ಸವಾರರು ಉಪಸ್ಥಿತರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ದುರ್ಗಾ ಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 30/9/2025 ರಿಂದ 2/10/2025 3 ದಿನಗಳ ಕಾಲ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ. ದಿನಾಂಕ 30/9/2025 ಮಂಗಳವಾರದಂದು ವೇದ ಪಾರಾಯಣ, ಗಣಪತಿ ಪೂಜೆ, ಕಲಶಾರಾಧನೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಂದ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ವೇದಿಗಳಲ್ಲಿ ಅಂಬಾರಿಯೊಂದಿಗೆ ಡೊಳ್ಳು ಕುಣಿತ, ಕೀಲು ಕುಣಿತ, ವೀರಗಾಸೆ ಕುಣಿತವನ್ನು ಏರ್ಪಡಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಶ್ರೀ ಅಮ್ಮನವರ ದುರ್ಗಾಷ್ಟಮಿ ಮಹೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ ಕೂಡ ಸಿಗುತ್ತೆ. ಈ ಸಾಫ್ಟ್ವೇರ್ ಅಲ್ಲಿ ತುಂಬಾ ವಿಶೇಷವಾಗಿ ಏನಿದೆ ಅಂತ ಹೇಳಿದ್ರೆ ಸ್ಕೇಲ್ ಫಾರ್ಮಿಂಗ್ ಅಂಡ್ ಹೇರ್ ಫಾಲಿಂಗ್ಸ್ ನ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ನೀವು ಎಲ್ಲಿ ಬೇಕಾದರೂ ಕೂಡ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7996777677. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999.
Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಗೌರಿಬಿದನೂರಿನಲ್ಲಿನ ಬೈಪಾಸ್ ಗಣೇಶೋತ್ಸವದ ಶೋಭಾಯಾತ್ರೆಯನ್ನು ಕಣ್ತುಂಬಿಕೊಳ್ಳಲು ತೆರಳುತ್ತಿದ್ದವರು ಭೀಕರ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಗೌರಿಬಿದನೂರಿನಲ್ಲಿ ಬೈಪಾಸ್ ಗಣೇಶೋತ್ಸವದ ಶೋಭಾಯಾತ್ರೆ ಕಣ್ತುಂಬಿಕೊಳ್ಳಲು ಮಂಚೇನಹಳ್ಳಿಯಿಂದ ಗೌರಿಬಿದನೂರಿಗೆ ತೆರಳುತ್ತಿದ್ದ ಕಾರು ವಡ್ಡರ ಬಂಡೆ ಕ್ರಾಸ್ ಬಳಿ ನೀಲಗಿರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದರೆ ಓರ್ವ ಗಂಭೀರ ಗಾಯಗೊಂಡಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕಾರಿನಲ್ಲಿ ಇದ್ದ ಗೌರಿಬಿದನೂರು ಗೆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದ 42 ವರ್ಷದ ಶಶಿ, ದಂಡಿಗಾನಹಳ್ಳಿಯ ಮೆಕ್ಯಾನಿಕ್ 28 ವರ್ಷದ ಮುನಿರಾಜು ಮೃತ ದುರ್ದೈವಿಗಳಾಗಿದ್ದಾರೆ. ಮತ್ತೋರ್ವ 40 ವರ್ಷದ ರಮೇಶ್ ಎಂಬುವರಿಗೆ ಕಣ್ಣಿಗೆ ಮತ್ತು ತಲೆಗೆ ತೀವ್ರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ನನ್ನ ಫ್ರೆಂಡ್ ಶಶಿ ಅಂತ ಅವರ ಗಣೇಶ ನೋಡಕ್ಕೆ ಹೋಗಿ ಅಪಘಾತ ಆಗಿದೆ. ಅವರಿಂದ ಆಕ್ಸಿಡೆಂಟಾಗಿ ಇಬ್ಬರು ಹೋಗವ್ರೆ. ಒಬ್ಬರು ಹಾಸ್ಪಿಟ್ಲಿಗೆ ಹೋಗವನು, ಒಬ್ಬರು ಬಂದು ಶಶಿ, ಇನ್ನೊಬ್ಬರು ಬಂದು ಚಂದ್ರ, ಇನ್ನೊಬ್ಬರು ಬಂದು ರಮೇಶ. ಇದ್ರಾಗೈತೆ ಗಣೇಶ ನೋಡಕ್ಕೆ ಹೋಗಿ ಇದು ಅಪಘಾತ ಆಗಿದೆ. ಒಟ್ನಲ್ಲಿ ಒಂದೆಡೆ ಅದ್ದೂರಿಯಾಗಿ ಬೈಪಾಸ್ ಗಣೇಶೋತ್ಸವದ ಶೋಭಾಯಾತ್ರೆ ನಡೆಯುತ್ತಿದ್ರೆ ಅದನ್ನ ಕಣ್ತುಂಬಿಕೊಳ್ಳಲು ತೆರಳುತ್ತಿದ್ದವರು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತವೇ ಸರಿ. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ಯಶಸ್ಸು ಪಡೆಯಲು ಒಳ್ಳೆಯವರ ಸಹವಾಸ ಅತ್ಯಗತ್ಯ. ಉತ್ತಮ ಸ್ನೇಹಿತರನ್ನು ಆರಿಸಿಕೊಳ್ಳಿ. ಜೀವನದಲ್ಲಿ ಕಷ್ಟ ಅಂದರೆ ಏನನ್ನೂ ಸಾಧಿಸಲಾಗುವುದಿಲ್ಲವೆಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಹೇಳಿದರು. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿ ಇರುವ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2025ರ ಪ್ರಥಮ ವರ್ಷದ ತರಗತಿಗಳ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ಯಶಸ್ಸು ಪಡೆಯಲು ಒಳ್ಳೆಯವರ ಸಹವಾಸ ಅತ್ಯಗತ್ಯ. ಉತ್ತಮ ಸ್ನೇಹಿತರನ್ನ ಆರಿಸಿಕೊಳ್ಳಿ. ದೇಹ ಮನಸ್ಸು ಆತ್ಮ ಸಮತೋಲನದಲ್ಲಿ ಇರಬೇಕು. ಜೀವನದಲ್ಲಿ ಕಷ್ಟವೆಂದರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ಅಂಕ ಕಡಿಮೆಯಾಗಿದೆ ಎಂದು ನಿರಾಶರಾಗಬಾರದು. ಸೋಲಿನ ನಂತರವೂ ನಿರಂತರ ಪ್ರಯತ್ನ ಮಾಡಿದ್ರೆ ಯಶಸ್ಸು ಖಚಿತ. ಪ್ರತಿಯೊಂದನ್ನ ಸಕಾರಾತ್ಮಕ ದೃಷ್ಟಿಕೋನದಿಂದ ಎದುರಿಸಿದರೆ ಸಾಧನೆ ಸುಲಭ ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿದ್ದಾರೆ. ಕಲಿಕೆಗೆ ಅಂತ್ಯವಿಲ್ಲ. ಕಲಿಯುವುದನ್ನ ಎಂದಿಗೂ ನಿಲ್ಲಿಸಬೇಡಿ. ಪೋಷಕರು ನಿಮ್ಮ ಭವಿಷ್ಯಕ್ಕಾಗಿ ಅಪಾರ ಶ್ರಮಿಸುತ್ತಾರೆ. ಅವರ ಕನಸುಗಳನ್ನ ನನಸು ಮಾಡಲು ಕಠಿಣ ಪರಿಶ್ರಮ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ರಕ್ತ ಎಲ್ಲ ಕಡೆ ಚಿಮ್ಮಿದ ತಕ್ಷಣ ಕೇಳಿದಂತೆ ಇವಾಗ ಗೆರೆ ಸ್ಟ್ರೈಟ್ ಆಯ್ತು, ನಾನು ಪ್ರಪಂಚ ಆಳ್ತೀನಿ ಅಂತ. ಮಿತ್ರರೇ, ಇದು ಕಥೆಯಲ್ಲ, ಇಡೀ ಪ್ರಪಂಚವನ್ನ ಗೆದ್ದಂತ ಅಲೆಕ್ಸಾಂಡರ್ ಗ್ರೇಟ್ ಜೀವನದಲ್ಲಿ ನಡೆದಂತ ಘಟನೆ. ನನ್ನಿಂದ ಆಗೋದಿಲ್ಲ, ನನ್ನಿಂದ ಆಗಲ್ಲ ಅಂತ ಯಾವತ್ತೂ ಅಂದ್ಕೊಬಿಡಿ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಮೇಕ್ ಶೂರ್ ದಟ್ ಅರ್ಲಿ ಇನ್ ದ ಮಾರ್ನಿಂಗ್ ಅಥವಾ ನೀವು ನೈಟ್ ಮಲಗಲಿಕ್ಕಿಂತ ಮುಂಚೆ ಪ್ಲೀಸ್ ಲರ್ನ್ ಟು ಟಾಕ್ ಟು ಯುವರ್ ಸೆಲ್ಫ್ ಆ್ಯಂಡ್ ದಟ್ ಇನ್ನರ್ ವಾಯ್ಸ್ ವಿಲ್ ಗೈಡ್ ಯು. ಅದನ್ನೇ ಸೋಲ್ ಅಂತ ಹೇಳ್ತಾರೆ ಇಂಡಿಯನ್ ಫಿಲಾಸಫಿನಲ್ಲಿ. ಆ್ಯಂಡ್ ದಿಸ್ ಇಸ್ ದೇರ್ ಇನ್ ಆಲ್ ದ ಫಿಲಾಸಫಿ ಆರ್ ರಿಲಿಜನ್. ದೇ ಸೇ ಪ್ಲೀಸ್ ಟಾಕ್ ಟು ಯುವರ್ ಸೆಲ್ಫ್, ಗಾಡ್ ರಿಸೈಡ್ಸ್ ಇನ್ ಯು ಅಂತ ಹೇಳ್ತದೆ, ವೆದರ್ ಇಟ್ ಇಸ್ ಕ್ರಿಶ್ಚಿಯಾನಿಟಿ ಆರ್ ಎನಿ ಅದರ್ ರಿಲಿಜನ್. So it is very important for you to have a lot of self-confidence. ಎಂಜಾಯ್. ಆಪರ್ಚುನಿಟಿ ಬಂದಾಗ ಉಪಯೋಗಿಸ್ಕೊಳ್ಳಿ. ಎಲ್ಲರಿಗೂ ಈ ರೀತಿಯಾದಂಥ ಆಪರ್ಚುನಿಟಿ ಬರೋಲ್ಲ. ಒಳ್ಳೊಳ್ಳೆ ಕಾಲೇಜಲ್ಲಿ ಓದ್ತಕ್ಕಂಥ ಆಪರ್ಚುನಿಟಿ. ಸೊ ಯು ಶುಡ್ ಆಲ್ಸೋ ಹ್ಯಾವ್ ಎ ಗುಡ್ ಸ್ಕಿಲ್. ಯು ಶುಡ್ ನಾಟ್ ಫಾಲ್ ಇನ್. ಹ್ಯಾವ್ ಎ ಸ್ಟ್ರಾಂಗ್ ವಿಲ್. ಗೋ ಫಾರ್ ದ ಕಿಲ್ ವೆನೆವರ್ ದೇರ್ ಇಸ್ ಅನ್ ಆಪರ್ಚುನಿಟಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದಟ್ ಯು ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಇಲ್ಲಿ ಎಷ್ಟು ಜನ ಹಳ್ಳಿ ಕಡೆಯಿಂದ ಬಂದಿದ್ದೀರಾ? ನೀವು ಯಾರಾದ್ರೂ ದೋಸೆ ತಿಂದಿದ್ದೀರಾ? ಎಲ್ಲರೂ ದೋಸೆ ಮಾಡಿದ್ದೀರಾ? ದೋಸೆ ಮಾಡಲಿಕ್ಕಿಂತ ಮುಂಚೆ ನಿಮ್ಮ ಕಾವಿನಲ್ಲಿ ನೀರು ಹಾಕಿದ್ರೆ ಏನಾಗುತ್ತೆ? ಹಾರ್ಡ್ಲಿ ಫಾರ್ ಫ್ಯೂ ಸೆಕೆಂಡ್ ಇಟ್ ಎವಾಪರೇಟ್ಸ್ ಅಲ್ವಾ? ಅದೇ ಥರ ನೀವು ಹಳ್ಳಿಯಿಂದ ಬಂದವರು ಎಷ್ಟು ಜನ ಹ್ಯಾವ್ ಯು ಸೀನ್ ಎ ಲೋಟಸ್ ಪಾಂಡ್? ಕಮಲದ ಹೂವು ಬೆಳಗ್ಗೆ ಇರುತ್ತಲ್ಲ, ನೋಡಿದ್ದೀರಾ? ಕಮಲದ ಎಲೆ ನೋಡಿದ್ದೀರಾ? ಎಲೆ ಅಂದರೆ ದ ಲೋಟಸ್ ಲೀಫ್. Have you seen a dirty lotus leaf? Lotus leaf will never be dirty. Please go back and check. A lotus leaf, one of the German biologists put it under the microscope. There are nano-sized ridges. So if there is a drop of water that falls on a lotus leaf, it becomes almost like a globule of water. Surface tension 140 degrees contact angle adike. ಈ ವೇಳೆ ನಾಗಾರ್ಜುನ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವ ವ್ಯಾಸಂಗದಲ್ಲಿ ಮುಂದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಕಾಲೇಜು ವತಿಯಿಂದ ಪ್ರೋತ್ಸಾಹಧನ ವಿತರಿಸಲಾಯಿತು. ಎಲ್ಲರಿಗೂ ಹ್ಯಾಪಿ ಇಂಜಿನಿಯರ್ಸ್ ಡೇ. ನಾನು 2023ಗೆ ಈ ಕಾಲೇಜ್ನ ಜಾಯ್ನ್ ಆಗಿದ್ದು. ಆಮೇಲೆ ಇವಾಗ ನಾನು 3rd ಇಯರ್ ಇನ್ಫಾರ್ಮೇಷನ್ ಸೈನ್ಸ್ ಬ್ರ್ಯಾಂಚು. ನಂಗೆ ತುಂಬ ಖುಷಿ ಆಗ್ತಿದೆ. ಇದು ನನಗೆ ನನ್ನ ಪೇರೆಂಟ್ಸಿಗೂ ಹೆಲ್ಪ್ ಮಾಡುತ್ತೆ ಫೀಸಲ್ಲಿ. ಆಮೇಲೆ ಎಲ್ಲ ನನ್ನ ಪ್ರೋತ್ಸಾಹ ಕೊಡುತ್ತೆ. ನಾನು ಇನ್ನೂ ಓದಬೇಕು, ಇನ್ನೂ ಹೆಚ್ಚಾಗಿ ಓದಬೇಕು, ನಾನು ಪ್ರತಿ ವರ್ಷ ಇದನ್ನು ತೊಗೊಳ್ಳೋದಕ್ಕೆ. ಸೊ ತುಂಬ ಖುಷಿ ಆಗುತ್ತೆ. ಕಾಲೇಜ್ನವ್ರು ಇದು ಎಲ್ರಿಗೂ ಕೊಡ್ತಿರುವಾಗ ಇನ್ನೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಕಾಂಪಿಟೇಷನ್ ಬರುತ್ತೆ. ಸೊ ಹೆಲ್ತಿ ಕಾಂಪಿಟೇಷನ್ ಆಗುತ್ತೆ. ಅದು ನಮಗೆ 8.5 CGPA ಮೇಲೆ ಆದವರಿಗೆ ನಮ್ಗೆ ಇದನ್ನು ಕೊಡ್ತಿದ್ದಾರೆ. ಅಂದರೆ ಮುಂಚೆನೇ ಹೇಳಿರ್ತಾರೆ ನೀವು 8.5 ಮೇಲೆ ಆದರೆ ನಿಮಗೆ ಸಿಗುತ್ತೆ ಅಂತ. ಸೊ ಅದೇ ರೀತಿ ಅವರು ಅದನ್ನು ಪಾಲಿಸಿದ್ರು. ಥ್ಯಾಂಕ್ ಯು. ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ನನ್ನ ಪೇರೆಂಟ್ಸಿಗೆ ಹಾಫ್ ಬರ್ಡನ್ ಕಮ್ಮಿ ಆದಂಗೆ ಆಗುತ್ತೆ. ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಥ್ಯಾಂಕ್ ಯು. ಇನ್ನೂ ಹೀಗೆ ಹೆಚ್ಚಿನಾಗಿರೋ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ನಮಗಿನ್ನೂ ಲೈಕ್ ಪ್ರತಿ ಸತ ಓದುವಾಗ ಆಮೇಲೆ ಎಕ್ಸಾಮ್ ಬರೆಯುವಾಗ ಇಲ್ಲ ನಾನು ಈ ಸತನೂ 8.5 ತೆಗಿಲೇಬೇಕು ಅನ್ನೋ ಇದರಲ್ಲಿ ನಾನು ಓದ್ತೀನಿ. ಸೊ ಇಟ್ ಆಲ್ವೇಸ್ ಮೋಟಿವೇಟ್ಸ್ ಮೀ. ಕಾರ್ಯಕ್ರಮದಲ್ಲಿ ಕಾಲೇಜಿನ ನಿರ್ದೇಶಕರಾದ ಗೋಪಾಲ್ ಕೃಷ್ಣ, ಪ್ರಾಂಶುಪಾಲ ಡಾಕ್ಟರ್ ತಿಪ್ಪೇಸ್ವಾಮಿ, ಡಾಕ್ಟರ್ ಸರ್ವೇಶ್ ಹಾಗೂ ಕಾಲೇಜಿನ ಬೋಧಕ ವರ್ಗ, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ AC ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನ ನನಸಾಗಿಸಲು ಹಿಂದೆ ಸಂಪರ್ಕಿಸಿ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಬೇಸಿಗೆ ಕಾಲದಲ್ಲಿ ಹಸಿಮೇವಿನ ಲಭ್ಯತೆ ಇರೋದಿಲ್ಲ. ಹೀಗಾಗಿ ರಸಮೇವು ಘಟಕ ಸ್ಥಾಪನೆ ಮಾಡಿಕೊಂಡ್ರೆ ಒಕ್ಕೂಟದಿಂದ ಪ್ರತಿಯೊಬ್ಬ ಸದಸ್ಯರಿಗೂ 15,000 ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಚೀಮೂಲ್ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ BR ರವಿಕಿರಣ್ ಕರೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಹಾಲು ಉತ್ಪಾದಕರ ಸಹಕಾರ ಮಹಿಳಾ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಚೀಮೂಲ್ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಡಾಕ್ಟರ್ BR ರವಿಕಿರಣ್ ಮಾತನಾಡಿದರು. ಕೃಷಿಗೆ ಪರ್ಯಾಯವಾಗಿ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಕರು ತೊಡಗಿಸಿಕೊಳ್ಳಲು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಅನೇಕ ರೀತಿಯ ಸೌಲಭ್ಯ ನೀಡಲಾಗುತ್ತಿದೆ. ಅದನ್ನು ಹಾಲು ಉತ್ಪಾದಕರು ಸದುಪಯೋಗ ಮಾಡಿಕೊಳ್ಳಬೇಕು. ಅದೇ ರೀತಿ ಅಜೋಲಾ ಘಟಕ ಮಾಡಿಕೊಂಡರೆ 3,000 ರುಗಳ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಎಂದರು.
ಹಾಲು ಉತ್ಪಾದಕರು ತಮ್ಮ ರಾಸುಗಳಿಗೆ ಕಡ್ಡಾಯವಾಗಿ ವಿಮೆ ಸೌಲಭ್ಯವನ್ನು ಮಾಡಿಕೊಳ್ಳಬೇಕು. ವರ್ಷದಲ್ಲಿ ವಿಮೆ ಮಾಡಿಸುವ ಸೌಲಭ್ಯವನ್ನು ಕಲ್ಪಿಸಲಾಗಿದ್ದು, ಒಕ್ಕೂಟದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ವರ್ಷಕ್ಕೆ 2 ಬಾರಿ, ಒಂದು ಜೂನ್ ನಲ್ಲಿ ಮತ್ತೆ ಡಿಸೆಂಬರ್ ನಲ್ಲಿ ಸಹ ನಮ್ಮ ಉತ್ಪಾದಕರಿಗೆ ರಾಸು ವಿಮೆಯನ್ನ ಮಾಡಿಸುವಂಥದ್ದು ಒಕ್ಕೂಟದ ಕಡೆಯಿಂದ ಆಗ್ತಾ ಇದೆ. ಅದ್ರದ್ದು ಏನ್ ರಾಸು ವಿಮಾ ವಂತಿಕೆ ಇರ್ತದೆ ಅದರಲ್ಲಿ 50% ನೀವು ಸದಸ್ಯರು ಬರ್ಸಿದ್ರೆ ಇನ್ನ 50% ಒಕ್ಕೂಟದಿಂದ ಬರ್ಸಂತದ್ದಾಗಿರ್ತದೆ. ಹಾಗಾಗಿ ತಾವು ಪ್ರತಿಯೊಬ್ಬ ಸದಸ್ಯರು ಸಹ ತಪ್ಪದೆ ತಮ್ಮ ರಾಸುಗಳನ್ನ ಒಂದು ರಾಸು ವಿಮಾ, ಗುಂಪು ರಾಸು ವಿಮಾ ಯೋಜನೆ ಒಳಗಡೆ ಒಳಪಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ನಾವು ಅದಲ್ಲದೆ ಉಳಿದಂತ ಸಾಕಷ್ಟು ಸ್ಕೀಮ್ಗಳು ರಸಮೇವು ಘಟಕಗಳನ್ನ ಮಾಡ್ಕೊಳ್ಳೋದಕ್ಕೆ. ಯಾಕೆ ಅಂತ ಅಂದ್ರೆ ಹಸಿಮೇವಿನ ಲಭ್ಯತೆ ಬೇಸಿಗೆಗಾಲದಲ್ಲಿ ನಮ್ಮ ಉತ್ಪಾದಕರಿಗೆ ಇರಲ್ಲ. ಆ ರಸಮೇವು ಘಟಕ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಷ್ಟೇ ಪೋಷಕಾಂಶಯುಕ್ತವಾದದನ್ನ ನೀವು ಬೇಸಿಗೆಗಾಲದಲ್ಲಿ ನೀಡಬಹುದಾಗ್ತದೆ. ಅದಕ್ಕೆ ನಮ್ಮ ಒಕ್ಕೂಟದ ಪರವಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಸಹ 15,000 ರೂಪಾಯಿ ಪ್ರೋತ್ಸಾಹಧನವಾಗಿ ನೀಡುವಂಥದ್ದಿದೆ. ಅದನ್ನ ಪ್ರತಿಯೊಬ್ಬರು ಸಹ ಬಳಸ್ಕೊಳ್ಳಿ. ಮತ್ತೆ ಅಜೋಲಾ ಘಟಕನ ಏನಾದರೂ ಮಾಡ್ಕೊಂಡ್ರೆ ನನಗೆ ಹೇಳಿದೆ 1 ಲೀಟರ್ ಹಾಲು ಕೊಡೋಂಥದ್ದಕ್ಕೆ 400 ಗ್ರಾಮ್ ಫೀಡ್ನ ಬಳಸಬೇಕು ಅಂತ. ನೀವು ಅಜೋಲನ ಅದು ನೀರಿನ ಮೇಲೆ ಬೆಳೆಯುವಂಥ ಪಾಚಿ ತರದ್ದು ಅದನ್ನೇನಾದ್ರೂ ನೀವು ಮಾಡ್ಕೊಳ್ತೀರ ಸ್ವಂತವಾಗಿ ಅಂತಂದ್ರೆ ಅದು ನೀವು ಕೊಡೋಂಥ ಉಪಯೋಗಿಸೋಂಥ ಪಶು ಆಹಾರ ಬಳಕೆನ ಕಡಿಮೆ ಮಾಡ್ಕೊಬೋದು. ಪಶು ಆಹಾರ ಬಳಕೆ ಕಡಿಮೆ ಆಯಿತು ಅಂತ ಅಂದ್ರೆ ನಿಮಗೆ ಹೈನುಗಾರಿಕೆ ಮೇಲೆ ತಗಲುವಂಥ ವೆಚ್ಚ ಕಡಿಮೆ ಆಗ್ತದೆ. ಆ ವೆಚ್ಚ ಕಡಿಮೆ ಆದ್ರೆ ನಿಮಗೆ ಹೈನುಗಾರಿಕೆ ಲಾಭದಾಯಕ ಆಗಿರ್ತದೆ. ಹಾಗಾಗಿ ಅಜೋಲಾ ಘಟಕ ಯಾರಾದ್ರೂ ಮಾಡ್ಕೊಳ್ತೀರಾ ಅಂದ್ರೆ ಒಕ್ಕೂಟದಿಂದ 3,000 ರೂಪಾಯಿ ಪ್ರೋತ್ಸಾಹಧನನ್ನ ನೀಡುವಂಥದ್ದು ಆಗ್ತದೆ. ಅದು ಅಷ್ಟೇ ಖರ್ಚಾಗುವಂಥದ್ದು. ಒಂದು ಸಿಮೆಂಟ್ ಇಟ್ಕೆನಲ್ಲಿ. ಕಾಂಗ್ರೆಸ್ ಮುಖಂಡ ಜೈರಾಮ್ ಮಾತನಾಡಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಲೀಟರ್ ಹಾಲಿಗೆ 5 ರುಗಳ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನು ಜಾರಿಗೊಳಿಸಿದ್ದು, ಜೂನ್ ತಿಂಗಳ ಅಂತ್ಯದೊಳಗೆ ಎಲ್ಲಾ ರೈತರಿಗೆ ಹಣ ಪಾವತಿಸಲಾಗಿದೆ ಎಂದರು. 2 ರೂಪಾಯಿ ಸಹಾಯಧನ ಮಾಡಿದ್ರು. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಇವತ್ತಿನ ಖರ್ಚು ವೆಚ್ಚು ಎಲ್ಲ ಭಾಳಷ್ಟು ಬರ್ತಾ ಇರೋದರಿಂದ 5 ರೂಪಾಯಿಗಳವರೆಗೂ ಘೋಷಣೆ ಮಾಡಿದ್ರು. ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಜೂನ್ವರೆಗೂ ಆ ಸರ್ಕಾರದ ವತಿಯಿಂದ ಬರ್ತಾ ಇರ್ತಕ್ಕಂಥ 5 ರೂಪಾಯಿಗಳು ಜೂನ್ವರೆಗೂ ಎಲ್ರಿಗೂ ಖಾತೆಗೆ ಜಮಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬಂದಿಲ್ಲ ಜೂನ್ನಿಂದ ಆಚೆ ಅವರು ಅಧಿಕಾರಿಗಳಿದ್ದಾರೆ, ನಮ್ಮ ಕಾರ್ಯದರ್ಶಿಗಳಿದ್ದಾರೆ. ಎಲ್ಲಿ ಲೋಪದೋಷ ಆಗಿದೆ, ಎಲ್ಲಿ ವ್ಯತ್ಯಾಸ ಆಗಿ ಆಧಾರ್ ಕಾರ್ಡ್ ಹೆಚ್ಚು ಕಡಿಮೆ ಆಗಿದೆಯಾ, ಇಲ್ಲ KYC ಮಾಡೋದೇನಾದರೂ ಆಗಿದೆಯಾ. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷೆ ಲಕ್ಷ್ಮಮ್ಮ, ಉಪಾಧ್ಯಕ್ಷೆ ಮಂಜುಳಾ, ಚೀಮೂಲ್ ಕಚೇರಿಯ ವಿಸ್ತರಣಾಧಿಕಾರಿ ಕೆ ನಾರಾಯಣಸ್ವಾಮಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದ್ಯಾವಮ್ಮ, ನಾರಾಯಣಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ಬೆಂಗಳೂರು ರಸ್ತೆಯ ತಲಗವಾರ ಮತ್ತು ಜೋಡಿ ಹೊಸಹಳ್ಳಿ ರಸ್ತೆ ಮಧ್ಯೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಮೃತಪಟ್ಟ ಬೈಕ್ ಸವಾರನನ್ನು ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಹಿರೇಕಟ್ಟಿಗೇನಹಳ್ಳಿ ಗ್ರಾಮದ 28 ವರ್ಷದ ನವೀನ್ ಕುಮಾರ್ ಎಂದು ಗುರುತಿಸಲಾಗಿದೆ. ಹಿರೇಕಟ್ಟಿಗೇನಹಳ್ಳಿಯಿಂದ ಬೆಂಗಳೂರು ರಸ್ತೆಯಲ್ಲಿ ಇರುವ ಚಿನ್ನಸಂದ್ರ ಗ್ರಾಮಕ್ಕೆ ಬಂದಿದ್ದು, ನಂತರ ಕಾರ್ಯನಿಮಿತ್ತ ಬೆಂಗಳೂರು ಮುಖ್ಯ ರಸ್ತೆಯ ಮೂಲಕ ಎಚ್ ಕ್ರಾಸ್ ಕಡೆ ತೆರಳುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ರಸ್ತೆಯಲ್ಲಿ ಬಿದ್ದ ಆತನ ಶವದ ಮೇಲೆ ಹಲವು ವಾಹನಗಳು ಗಮನಿಸದೆ ಚಲಾಯಿಸಿದ ಪರಿಣಾಮ ಆತನ ಇಡೀ ದೇಹ ಚಿತ್ರವಾಗಿದ್ದು, ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಭಾರತ ರತ್ನ ಸರ್ ಎಂ ವೀರವರ 165ನೇ ಜನ್ಮದಿನಾಚರಣೆ. ಸಮಾಧಿಯ ದರ್ಶನ ಪಡೆದ ಇಂಜಿನಿಯರ್ಗಳು, ಪುಷ್ಪ ನಮನ ಸಲ್ಲಿಸಿ ಸ್ಮರಿಸಿದ ವಿದ್ಯಾರ್ಥಿಗಳು. ಭಾರತದ ಸಂವಿಧಾನವನ್ನು ಪ್ರಪಂಚವೇ ಮೆಚ್ಚಿದೆ. ಇದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ, ಸಚಿವ MC ಸುಧಾಕರ್. ಭೀಕರ ಕಾರು ಅಪಘಾತ. ಗಣೇಶೋತ್ಸವಕ್ಕೆ ತೆರಳಿದ್ದವರು ಮಸಣಕ್ಕೆ, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ವಿದ್ಯಾರ್ಥಿಗಳು ಅಂಕಗಳಿಗೆ ಮಾತ್ರ ಸೀಮಿತವಾಗದಿರಿ. ಜೀವನದಲ್ಲಿ ಕಷ್ಟ ಅಂದ್ರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.